ನಮಸ್ಕಾರ. ಭಗವದ್ಗೀತೆ 4ನೇ ಅಧ್ಯಾಯ ಜ್ಞಾನಕರ್ಮ ಸನ್ಯಾಸ ಯೋಗದ ಶ್ಲೋಕಗಳ ಅರ್ಥ ಮತ್ತು ವಿವರಣೆ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಹಕಾರದಿಂದ ನಾವು ಇನ್ನಷ್ಟು ಆಧ್ಯಾತ್ಮಿಕ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಸಾಧ್ಯವಾಗುತ್ತದೆ. ಭಗವಂತನ ಅವತಾರದ ಪ್ರಮುಖ ಉದ್ದೇಶ. ಶ್ಲೋಕ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. 7. ಅರ್ಥ: ಓ ಭಾರತನೇ, ಅರ್ಜುನನೇ, ಯಾವಾಗ ಯದಾ ಯದಾ ಹಿ ಧರ್ಮಕ್ಕೆ ಅವನತಿಯುಂಟಾಗುತ್ತದೆಯೋ, ಧರ್ಮಸ್ಯ ಗ್ಲಾನಿರ್ಭವತಿ ಮತ್ತು ಅಧರ್ಮವು ಹೆಚ್ಚುತ್ತದೆಯೋ, ಅಭ್ಯುತ್ಥಾನಂ ಅಧರ್ಮಸ್ಯ ಆಗ ನಾನು ನನ್ನನ್ನು ಪ್ರಕಟಗೊಳಿಸಿಕೊಳ್ಳುತ್ತೇನೆ, ತದಾ ಆತ್ಮಾನಂ ಸೃಜಾಮಿ ಅಹಂ. ಈ ಶ್ಲೋಕವು ಭಗವದ್ಗೀತೆಯ ಅತ್ಯಂತ ಪ್ರಸಿದ್ಧ ಮತ್ತು ಮಹತ್ವದ ಶ್ಲೋಕಗಳಲ್ಲಿ ಒಂದಾಗಿದೆ. ಇದು ಭಗವಾನ್ ಶ್ರೀಕೃಷ್ಣನು ಭೂಮಿಯ ಮೇಲೆ ಏಕೆ ಅವತರಿಸುತ್ತಾನೆ ಎಂಬುದರ ಮುಖ್ಯ ಉದ್ದೇಶವನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ. ಹಿಂದಿನ ಶ್ಲೋಕದಲ್ಲಿ ತನ್ನ ಅವತಾರದ ದಿವ್ಯ ಸ್ವರೂಪವನ್ನು ವಿವರಿಸಿದ ನಂತರ ಇಲ್ಲಿ ಅದರ ಹಿಂದಿನ ಕಾರಣವನ್ನು ನೀಡುತ್ತಾನೆ. ವಿವರಣೆ. 1. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಯಾವಾಗ ಧರ್ಮಕ್ಕೆ ಅವನತಿಯುಂಟಾಗುತ್ತದೆಯೋ, ಓ ಭಾರತನೇ. ಯದಾ ಯದಾ ಹಿ ಇದು ಪದೇ ಪದೇ, ಆಗಿಂದಾಗ್ಗೆ, ಅಂದರೆ ಯಾವಾಗೆಲ್ಲ ಎಂಬ ಅರ್ಥವನ್ನು ನೀಡುತ್ತದೆ. ಇದು ಭಗವಂತನ ಅವತಾರವು ಒಂದೇ ಬಾರಿಯ ಘಟನೆಯಲ್ಲ, ಬದಲಿಗೆ ಅಗತ್ಯ ಬಂದಾಗಲೆಲ್ಲ ನಡೆಯುವ ಪ್ರಕ್ರಿಯೆ ಎಂಬುದನ್ನು ಸೂಚಿಸುತ್ತದೆ. ಧರ್ಮಸ್ಯ ಗ್ಲಾನಿಹ. ಧರ್ಮ ಎಂದರೆ ಕೇವಲ ಒಂದು ನಿರ್ದಿಷ್ಟ ಧಾರ್ಮಿಕ ಪದ್ಧತಿಯಲ್ಲ. ಇದು ಸಾರ್ವತ್ರಿಕವಾಗಿ ಸತ್ಯ, ನ್ಯಾಯ, ನೈತಿಕತೆ, ಕರ್ತವ್ಯ ಮತ್ತು ಸುವ್ಯವಸ್ಥೆಗಳನ್ನು ಒಳಗೊಂಡಿರುವ ಸಿದ್ಧಾಂತ. ಇದು ಮನುಷ್ಯರನ್ನು ಮತ್ತು ಸಮಾಜವನ್ನು ಉನ್ನತೀಕರಿಸುವ ಮೂಲಭೂತ ತತ್ವಗಳ ಸಮೂಹ. ಗ್ಲಾನಿಹ ಎಂದರೆ ಅವನತಿ, ಕ್ಷೀಣತೆ, ದುರ್ಬಲಗೊಳ್ಳುವಿಕೆ ಅಥವಾ ನಶಿಸಿ ಹೋಗುವಿಕೆ. ಅಂದರೆ ಸಮಾಜದಲ್ಲಿ ಸತ್ಯ, ನ್ಯಾಯ, ನೈತಿಕ ಮೌಲ್ಯಗಳು ಕುಸಿದಾಗ, ಮಾನವೀಯತೆ ಅಪಾಯದಲ್ಲಿ ಸಿಲುಕಿದಾಗ. ಭಾರತ, ಇದು ಅರ್ಜುನನಿಗೆ ಸಂಬೋಧನೆ. ಭಾರತ ಎಂಬ ಪದವು ಭರತ ಕುಲಕ್ಕೆ ಸೇರಿದವನು ಎಂಬ ಅರ್ಥದ ಜೊತೆಗೆ ಜ್ಞಾನದಲ್ಲಿ ತೊಡಗಿದವನು ಅಥವಾ ಬೆಳಕನ್ನು ಅರಸುವವನು ಎಂಬ ಅರ್ಥವನ್ನು ಧ್ವನಿಸುತ್ತದೆ. 2. ಅಭ್ಯುತ್ಥಾನಮಧರ್ಮಸ್ಯ ಮತ್ತು ಅಧರ್ಮವು ಹೆಚ್ಚುತ್ತದೆಯೋ. ಅಧರ್ಮ ಎಂದರೆ ಧರ್ಮದ ವಿರೋಧ. ಇದು ಅಸತ್ಯ, ಅನ್ಯಾಯ, ಅನೈತಿಕತೆ, ಹಿಂಸೆ, ಸ್ವಾರ್ಥ ಮತ್ತು ಅವ್ಯವಸ್ಥೆಗಳನ್ನು ಒಳಗೊಂಡಿದೆ. ಅಭ್ಯುತ್ಥಾನಂ ಎಂದರೆ ಮೇಲೆ ಏಳುವುದು, ಹೆಚ್ಚಾಗುವುದು ಅಥವಾ ಪ್ರಬಲವಾಗುವುದು. ಅಂದರೆ ಕೇವಲ ಧರ್ಮದ ಅವನತಿಯಲ್ಲದೆ ಅಧರ್ಮವು ಬಲಗೊಂಡು ಸಮಾಜದಲ್ಲಿ ಸಂಪೂರ್ಣವಾಗಿ ಆವರಿಸಿದಾಗ, ಸಜ್ಜನರಿಗೆ ಜೀವನ ಕಷ್ಟಕರವಾದಾಗ ಮತ್ತು ದುಷ್ಟ ಶಕ್ತಿಗಳು ವಿಜೃಂಭಿಸಿದಾಗ. 3. ತದಾತ್ಮಾನಂ ಸೃಜಾಮ್ಯಹಂ. ಆಗ ನಾನು ನನ್ನನ್ನು ಪ್ರಕಟಗೊಳಿಸಿಕೊಳ್ಳುತ್ತೇನೆ. ತದಾ ಎಂದರೆ ಆಗ. ಆತ್ಮಾನಂ ಸೃಜಾಮಿ ಅಹಂ ಎಂದರೆ ನಾನು ನನ್ನನ್ನು ಸೃಷ್ಟಿಸಿಕೊಳ್ಳುತ್ತೇನೆ ಅಥವಾ ನಾನು ನನ್ನನ್ನು ಪ್ರಕಟಪಡಿಸಿಕೊಳ್ಳುತ್ತೇನೆ. ಭಗವಂತನು ಯಾವುದೇ ತಾಯಿ ತಂದೆಯ ಗರ್ಭದಿಂದ ಕರ್ಮಬದ್ಧನಾಗಿ ಹುಟ್ಟುವುದಿಲ್ಲ. ಶ್ಲೋಕ 6ರಲ್ಲಿ ಹೇಳಿದಂತೆ ಅಜೋಲ್ಪೀಸನ್. ಬದಲಿಗೆ ಅವನು ತನ್ನ ಇಚ್ಛಾಶಕ್ತಿಯಿಂದ, ಮಾಯಾಶಕ್ತಿಯಿಂದ ತನ್ನ ದಿವ್ಯ ರೂಪವನ್ನು ಪ್ರಕಟಪಡಿಸುತ್ತಾನೆ. ಅವನ ಜನ್ಮವು ಲೀಲಾಮಯವಾದುದು, ದಿವ್ಯವಾದುದು ಮತ್ತು ಒಂದು ನಿರ್ದಿಷ್ಟ ಉದ್ದೇಶವನ್ನು ಹೊಂದಿದೆ. ಈ ಶ್ಲೋಕದ ಮಹತ್ವ. ಭಗವಂತನ ಅವತಾರದ ನಿಯಮ. ಈ ಶ್ಲೋಕವು ಭಗವಂತನು ಏಕೆ ಮತ್ತು ಯಾವಾಗ ಭೂಮಿಯ ಮೇಲೆ ಅವತರಿಸುತ್ತಾನೆ ಎಂಬುದಕ್ಕೆ ಸಾರ್ವತ್ರಿಕ ನಿಯಮವನ್ನು ನೀಡುತ್ತದೆ. ಇದು ಯಾದೃಚ್ಛಿಕ ಘಟನೆಯಲ್ಲ, ಬದಲಿಗೆ ಅಗತ್ಯಕ್ಕೆ ಅನುಗುಣವಾಗಿ ನಡೆಯುವ ದೈವಿಕ ಹಸ್ತಕ್ಷೇಪ. ಧರ್ಮ ಮತ್ತು ಅಧರ್ಮದ ಸಂಘರ್ಷ. ಈ ಶ್ಲೋಕವು ವಿಶ್ವದಲ್ಲಿ ಧರ್ಮ ಮತ್ತು ಅಧರ್ಮಗಳ ನಡುವೆ ನಡೆಯುವ ಶಾಶ್ವತ ಸಂಘರ್ಷವನ್ನು ಸೂಚಿಸುತ್ತದೆ. ಅಧರ್ಮವು ಮಿತಿ ಮೀರಿದಾಗ ದೈವಿಕ ಶಕ್ತಿ ಹಸ್ತಕ್ಷೇಪ ಮಾಡುತ್ತದೆ. ಭಗವಂತನ ಕರುಣೆ. ಕೃಷ್ಣನು ಕೇವಲ ಧರ್ಮದ ರಕ್ಷಕನಾಗಿರುವುದಿಲ್ಲ, ಬದಲಿಗೆ ಕಷ್ಟದಲ್ಲಿರುವ ಜೀವಕೋಟಿಗಳ ಮೇಲೆ ಅಪಾರ ಕರುಣೆಯನ್ನು ಹೊಂದಿರುವವನಾಗಿರುತ್ತಾನೆ. ಅಧರ್ಮದ ಹಾವಳಿಯಿಂದ ತತ್ತರಿಸುವ ಜನರಿಗೆ ಆಶ್ರಯ ನೀಡಲು ಅವನು ಬರುತ್ತಾನೆ. ಆಧುನಿಕ ಜಗತ್ತಿಗೆ ಪ್ರಸ್ತುತತೆ. ಈ ಶ್ಲೋಕವು ಇಂದಿಗೂ ಪ್ರಸ್ತುತವಾಗಿದೆ. ಸಮಾಜದಲ್ಲಿ ನೈತಿಕ ಮೌಲ್ಯಗಳು ಕುಸಿದಾಗ, ಅನ್ಯಾಯ, ಭ್ರಷ್ಟಾಚಾರ ಮತ್ತು ಹಿಂಸೆ ಹೆಚ್ಚಿದಾಗ ದೈವಿಕ ಹಸ್ತಕ್ಷೇಪದ ಅಗತ್ಯವಿರುತ್ತದೆ ಎಂಬ ನಂಬಿಕೆಯನ್ನು ಇದು ಪ್ರತಿಪಾದಿಸುತ್ತದೆ. ಸಂಕ್ಷಿಪ್ತವಾಗಿ 7ನೇ ಶ್ಲೋಕವು ಭಗವಾನ್ ಕೃಷ್ಣನ ಅವತಾರದ ಮೂಲಭೂತ ಉದ್ದೇಶವನ್ನು ವಿವರಿಸುತ್ತದೆ. ಧರ್ಮವು ಅವನತಿಯತ್ತ ಸಾಗಿ, ಅಧರ್ಮವು ಪ್ರಬಲವಾದಾಗ ಸುವ್ಯವಸ್ಥೆಯನ್ನು ಪುನಃಸ್ಥಾಪಿಸಲು ಮತ್ತು ನ್ಯಾಯವನ್ನು ಎತ್ತಿಹಿಡಿಯಲು ಅವನು ಸ್ವಯಂ ಪ್ರೇರಿತನಾಗಿ ಭೂಮಿಯ ಮೇಲೆ ಕಾಣಿಸಿಕೊಳ್ಳುತ್ತಾನೆ. ಇದು ಭಗವಂತನ ಅವತಾರದ ತ್ರಿವಿಧ ಉದ್ದೇಶ. ಶ್ಲೋಕ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. 8. ಅರ್ಥ: ಸಜ್ಜನರನ್ನು ರಕ್ಷಿಸಲು, ಪರಿತ್ರಾಣಾಯ ಸಾಧೂನಾಂ ದುಷ್ಟರನ್ನು ನಾಶ ಮಾಡಲು, ವಿನಾಶಾಯ ಚ ದುಷ್ಕೃತಾಂ ಮತ್ತು ಧರ್ಮದ ತತ್ವಗಳನ್ನು ಮರುಸ್ಥಾಪಿಸಲು, ಧರ್ಮ ಸಂಸ್ಥಾಪನಾರ್ಥಾಯ
ನಾನು ಯುಗಯುಗಾಂತರದಲ್ಲಿ ಯುಗೆ ಯುಗೆ ಈ ಭೂಮಿಯ ಮೇಲೆ ಕಾಣಿಸಿಕೊಳ್ಳುತ್ತೇನೆ ಸಂಭವಾಮಿ. ಈ ಶ್ಲೋಕವು ಭಗವದ್ಗೀತೆಯ 7ನೇ ಶ್ಲೋಕದ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಮುಂದುವರಿದ ಭಾಗವಾಗಿದ್ದು, ಭಗವಾನ್ ಶ್ರೀಕೃಷ್ಣನು ತನ್ನ ಅವತಾರದ 3 ಪ್ರಮುಖ ಉದ್ದೇಶಗಳನ್ನು ಸ್ಪಷ್ಟವಾಗಿ ವಿವರಿಸುತ್ತಾನೆ. ಇದು ಹಿಂದೂ ಧರ್ಮದಲ್ಲಿ ಭಗವಂತನ ಅವತಾರಗಳ ಮೂಲಭೂತ ಕಾರಣವನ್ನು ತಿಳಿಸುವ ಅತ್ಯಂತ ಪ್ರಮುಖ ಶ್ಲೋಕವಾಗಿದೆ. ವಿವರಣೆ 1. ಪರಿತ್ರಾಣಾಯ ಸಾಧೂನಾಂ ಸಜ್ಜನರನ್ನು ರಕ್ಷಿಸಲು. ಸಾಧು ಎಂದರೆ ಸತ್ಯ, ನ್ಯಾಯ, ಧರ್ಮ ಮತ್ತು ಸದಾಚಾರವನ್ನು ಅನುಸರಿಸುವವರು. ಇವರು ಸಾಮಾನ್ಯವಾಗಿ ದುಷ್ಟರಿಂದ ಮತ್ತು ಅಧರ್ಮದ ಶಕ್ತಿಗಳಿಂದ ತೊಂದರೆಗೆ ಒಳಗಾಗುತ್ತಾರೆ. ಭಗವಂತನ ಮೊದಲ ಉದ್ದೇಶವೆಂದರೆ ಇಂತಹ ಸಜ್ಜನರ ರಕ್ಷಣೆ. ಅವರು ತಮ್ಮ ಧರ್ಮನಿಷ್ಠೆ ಮತ್ತು ಭಕ್ತಿಯ ಕಾರಣದಿಂದ ಭಗವಂತನಿಗೆ ಪ್ರಿಯರಾಗಿದ್ದಾರೆ. ದುಷ್ಟ ಶಕ್ತಿಗಳು ಪ್ರಬಲವಾದಾಗ ಸಜ್ಜನರು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಲು, ಧರ್ಮವನ್ನು ಪಾಲಿಸಲು ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಮುಂದುವರಿಸಲು ಕಷ್ಟವಾಗುತ್ತದೆ. ಅಂತಹ ಸಂದರ್ಭದಲ್ಲಿ ಭಗವಂತನು ಸ್ವತಃ ಅವತರಿಸಿ ಅವರನ್ನು ಅನ್ಯಾಯದಿಂದ ರಕ್ಷಿಸುತ್ತಾನೆ ಮತ್ತು ಅವರಿಗೆ ಧೈರ್ಯ ನೀಡುತ್ತಾನೆ. 2. ವಿನಾಶಾಯ ಚ ದುಷ್ಕೃತಾಂ ಮತ್ತು ದುಷ್ಟರನ್ನು ನಾಶ ಮಾಡಲು. ದುಷ್ಕೃತ ಎಂದರೆ ದುಷ್ಕರ್ಮಿಗಳು, ದುಷ್ಟರು, ಅಧರ್ಮಿಗಳು. ಇವರು ಧರ್ಮವನ್ನು ನಾಶಪಡಿಸುವವರು, ಸಜ್ಜನರಿಗೆ ತೊಂದರೆ ಕೊಡುವವರು ಮತ್ತು ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿಸುವವರು. ಭಗವಂತನ 2ನೇ ಉದ್ದೇಶವೆಂದರೆ ಇಂತಹ ದುಷ್ಟಶಕ್ತಿಗಳ ನಾಶ. ಇದು ಕೇವಲ ದೈಹಿಕ ನಾಶವಲ್ಲ, ಬದಲಿಗೆ ಅವರ ಅಹಂಕಾರ, ದುಷ್ಟತನ ಮತ್ತು ಅಧರ್ಮದ ಪ್ರಭಾವದ ನಾಶವೂ ಆಗಿರಬಹುದು. ಯುದ್ಧಭೂಮಿಯಲ್ಲಿ ದುಷ್ಟರನ್ನು ಸಂಹರಿಸುವ ಮೂಲಕ ಭಗವಂತನು ಸಮಾಜದಲ್ಲಿ ಧರ್ಮದ ಸ್ಥಾಪನೆಗೆ ಅಡ್ಡಿಯಾಗುವ ಶಕ್ತಿಗಳನ್ನು ನಿವಾರಿಸುತ್ತಾನೆ. 3. ಧರ್ಮ ಸಂಸ್ಥಾಪನಾರ್ಥಾಯ ಧರ್ಮದ ತತ್ವಗಳನ್ನು ಮರುಸ್ಥಾಪಿಸಲು. ಧರ್ಮ ಎಂದರೆ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಸಾರ್ವತ್ರಿಕ ನ್ಯಾಯ, ನೀತಿ, ಕರ್ತವ್ಯ ಮತ್ತು ಸುವ್ಯವಸ್ಥೆ. ಸಂಸ್ಥಾಪನಾರ್ಥಾಯ ಎಂದರೆ ಪುನಃ ಸ್ಥಾಪಿಸಲು ಅಥವಾ ಭದ್ರಪಡಿಸಲು. ಕಾಲಾನಂತರದಲ್ಲಿ ಧರ್ಮವು ಕ್ಷೀಣಿಸಿದಾಗ, ಅದರ ನಿಜವಾದ ತತ್ವಗಳು ಮರೆಮಾಚಲ್ಪಟ್ಟಾಗ ಅಥವಾ ತಪ್ಪು ವ್ಯಾಖ್ಯಾನಗೊಂಡಾಗ ಭಗವಂತನು ಅವತರಿಸಿ ಆ ತತ್ವಗಳನ್ನು ಪುನಃ ಸ್ಪಷ್ಟಪಡಿಸುತ್ತಾನೆ ಮತ್ತು ಅವುಗಳನ್ನು ಸಮಾಜದಲ್ಲಿ ಭದ್ರವಾಗಿ ಸ್ಥಾಪಿಸುತ್ತಾನೆ. ಇದು ಕೇವಲ ಧಾರ್ಮಿಕ ಆಚರಣೆಗಳಲ್ಲ, ಬದಲಿಗೆ ಸಮಗ್ರ ಸಾಮಾಜಿಕ ಮತ್ತು ನೈತಿಕ ವ್ಯವಸ್ಥೆಯನ್ನು ಪುನರುಜ್ಜೀವನಗೊಳಿಸುವುದನ್ನು ಒಳಗೊಂಡಿದೆ. 4. ಸಂಭವಾಮಿ ಯುಗೆ ಯುಗೆ ನಾನು ಯುಗಯುಗಾಂತರದಲ್ಲಿ ಕಾಣಿಸಿಕೊಳ್ಳುತ್ತೇನೆ. ಸಂಭವಾಮಿ ಎಂದರೆ ನಾನು ಕಾಣಿಸಿಕೊಳ್ಳುತ್ತೇನೆ ಅಥವಾ ಅವತರಿಸುತ್ತೇನೆ. ಯುಗೆ ಯುಗೆ ಎಂದರೆ ಪ್ರತಿ ಯುಗದಲ್ಲಿ ಅಥವಾ ಅಗತ್ಯ ಬಂದಾಗಲೆಲ್ಲ. ಇದು ಭಗವಂತನ ಅವತಾರವು ಒಂದೇ ಒಂದು ಘಟನೆಯಲ್ಲ, ಬದಲಿಗೆ ಧರ್ಮದ ರಕ್ಷಣೆ ಮತ್ತು ಅಧರ್ಮದ ನಾಶದ ಅವಶ್ಯಕತೆ ಉಂಟಾದಾಗಲೆಲ್ಲ ಅವನು ವಿವಿಧ ರೂಪಗಳಲ್ಲಿ, ಅವತಾರಗಳಲ್ಲಿ ಪ್ರಕಟವಾಗುತ್ತಾನೆ ಎಂಬುದನ್ನು ಪುನರುಚ್ಚರಿಸುತ್ತದೆ. ಇದು ರಾಮ, ಕೃಷ್ಣ, ಬುದ್ಧ ಮುಂತಾದ ವಿವಿಧ ಅವತಾರಗಳನ್ನು ಸೂಚಿಸುತ್ತದೆ. ಈ ಶ್ಲೋಕದ ಮಹತ್ವ. ಭಗವಂತನ ಕಾರ್ಯಾಚರಣೆಯ ಉದ್ದೇಶ. ಈ ಶ್ಲೋಕವು ಭಗವಂತನ ಅವತಾರಕ್ಕೆ ಸ್ಪಷ್ಟವಾದ ಮತ್ತು ಸಮಗ್ರವಾದ ಕಾರಣವನ್ನು ನೀಡುತ್ತದೆ. ಇದು ಕೇವಲ ಒಂದು ಲೀಲೆ, ದೈವಿಕ ಆಟ ಅಲ್ಲ, ಬದಲಿಗೆ ಲೋಕ ಕಲ್ಯಾಣಕ್ಕಾಗಿ ಯೋಜಿತ ಕಾರ್ಯವಾಗಿದೆ. ಧರ್ಮದ ರಕ್ಷಣೆ. ಧರ್ಮವು ದೈವಿಕ ರಕ್ಷಣೆಯನ್ನು ಪಡೆಯುತ್ತದೆ ಎಂಬುದನ್ನು ಇದು ದೃಢಪಡಿಸುತ್ತದೆ. ಎಷ್ಟೇ ಅಧರ್ಮವು ವ್ಯಾಪಿಸಿದರೂ ಅಂತಿಮವಾಗಿ ಸತ್ಯ ಮತ್ತು ಧರ್ಮವೇ ಗೆಲ್ಲುತ್ತದೆ ಎಂಬ ಆಶಯವನ್ನು ಇದು ನೀಡುತ್ತದೆ. ನೈತಿಕ ಜವಾಬ್ದಾರಿ. ಇದು ಮಾನವ ಜನಾಂಗಕ್ಕೆ ಒಂದು ಸಂದೇಶವೂ ಆಗಿದೆ. ಅಧರ್ಮವು ಹೆಚ್ಚಲು ಬಿಡಬಾರದು ಮತ್ತು ಧರ್ಮದ ಮಾರ್ಗವನ್ನು ಅನುಸರಿಸಿದಾಗ ದೈವಿಕ ಬೆಂಬಲ ಸಿಗುತ್ತದೆ ಎಂಬ ನೈತಿಕ ಪ್ರೇರಣೆಯನ್ನು ನೀಡುತ್ತದೆ. ಭಗವಂತನ ಸಮಚಿತ್ತತೆ. ಭಗವಂತನು ಸಜ್ಜನರನ್ನು ರಕ್ಷಿಸುತ್ತಾನೆ ಮತ್ತು ದುಷ್ಟರನ್ನು ನಾಶ ಮಾಡುತ್ತಾನೆ. ಇದು ಅವನ ಸಮಚಿತ್ತತೆಯ ಭಾಗವಾಗಿದೆ. ದುಷ್ಟರನ್ನು ನಾಶ ಮಾಡುವುದು ಕರುಣೆಯಿಂದಲೇ, ಏಕೆಂದರೆ ಅದು ಸಮಾಜಕ್ಕೆ ಮತ್ತು ಅಂತಹ ಮುಕ್ತಿಯ ಮಾರ್ಗವನ್ನು ತೆರೆಯಬಹುದು. ಸಂಕ್ಷಿಪ್ತವಾಗಿ 8ನೇ ಶ್ಲೋಕವು ಭಗವಾನ್ ಕೃಷ್ಣನ ಅವತಾರದ ತ್ರಿವಿಧ ಉದ್ದೇಶವನ್ನು ಸ್ಫುಟವಾಗಿ ವಿವರಿಸುತ್ತದೆ. ಧರ್ಮದ ರಕ್ಷಣೆ, ದುಷ್ಟರ ಸಂಹಾರ ಮತ್ತು ಧರ್ಮದ ಪುನರ್ಸ್ಥಾಪನೆ. ಇದು ಭಗವಂತನ ಲೋಕಪಾಲಕತ್ವ ಮತ್ತು ಅವನ ಸೃಷ್ಟಿಯ ಮೇಲಿನ ನಿಯಂತ್ರಣವನ್ನು ಎತ್ತಿ ತೋರಿಸು. ನಮಸ್ಕಾರ. ಭಗವದ್ಗೀತೆ 4ನೇ ಅಧ್ಯಾಯ ಜ್ಞಾನಕರ್ಮ ಸನ್ಯಾಸ ಯೋಗದ ಶ್ಲೋಕಗಳ ಅರ್ಥ ಮತ್ತು ವಿವರಣೆ. ಈ ಅಧ್ಯಾಯವು ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಜ್ಞಾನದ ಮಹತ್ವ, ಕರ್ಮದ ಸ್ವರೂಪ ಮತ್ತು ಸನ್ಯಾಸದ ನಿಜವಾದ ಅರ್ಥವನ್ನು ವಿವರಿಸುವ ಅತ್ಯಂತ ಮಹತ್ವದ ಭಾಗವಾಗಿದೆ. ಇಲ್ಲಿ ಕೃಷ್ಣನು ತನ್ನ ಅವತಾರಗಳ ಉದ್ದೇಶವನ್ನು, ಜ್ಞಾನದ ಪರಂಪರೆಯನ್ನು ಮತ್ತು ಜ್ಞಾನದಿಂದ ಕರ್ಮಗಳು ಹೇಗೆ ಶುದ್ಧವಾಗುತ್ತವೆ ಎಂಬುದನ್ನು ಸ್ಪಷ್ಟಪಡಿಸುತ್ತಾನೆ.